ಓ, ಮೇಡಮ್ ಅವ್ರಿಗೆ ನಾಚ್ಕೊಳಕ್ಕೂ ಬರುತ್ತಾ? ಏನು ತಲೆ ತೆಗೆಸಿದವರು ತಲೆ ಎತ್ತಾನೆ ಇಲ್ಲ. ಅಂದರೆ ನಾನೇನು ಹೆಣ್ಮಗಳಲ್ವಾ, ನನಗೂ ನಾಚಿಕೆ ಆಗಲ್ವಾ? ನೀವೊಬ್ಬರು ಸುಮ್ಮನೆ ಇರ್ರಿ, ಕಾಡಿಸ್ಬೇಡಿ. ಏನೋಪ್ಪ, ನಿನ್ನಂಥ ಫೈರ್ ಬ್ರ್ಯಾಂಡ್ ಹುಡುಗಿ ನಾಚ್ಕೋತಾ ಇದ್ದರೆ ನಂಬೋಕ್ಕಾಗ್ತಾ ಇಲ್ಲ. ಒಂಥರ ಆಶ್ಚರ್ಯ ಆಗ್ತಾ ಇದೆ ನನಗೆ. ಮರುದಿನ ಬೆಳಗ್ಗೆ. ಸರಿ ಬಿಗ್ರೆ, ನಾನಿನ್ನು ಹೊಡ್ತೀನಿ. ಮತ್ತೆ ಟಿಫನ್ ಎಲ್ಲ ಮಾಡಿದ್ದಾಯಿತು. ನಿಮ್ಮ ಸೊಸೆ ಕೂಡ ಭಾರಿ ರುಚಿಯಾಗಿ ಮಾಡ್ತಾಳಪ್ಪ ಅಡುಗೆ ಮಾತ್ರ. ಪುಣ್ಯ ಮಾಡಿದ್ರ ದಿನ ಇಂಥ ರುಚಿ ರುಚಿ ಅಡುಗೆ ತಿನ್ನೋಕ್ಕೆ. ಹೌದಮ್ಮ, ನಿಮ್ಮ ಮಗ ಕೂಡ ಬಾಯಿ ಚಪ್ಪರ್ಸ್ಕೊಂಡು ತಿಂತಾ ಇರ್ತಾನೆ. ನಮ್ಮ ಪಾರ್ವತಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಡುಗೆ. ಸರಿ ಕಿರಣ್, ನಾನಿನ್ನು ಹೋಗಿ ಬರ್ತೀನಪ್ಪ. ಸರಮ್ಮ, ಹೋಗು. ಅಲ್ಲ, ಇವನೆಂತ ಮಗಾಗಿದ್ದನು? ಅವರಮ್ಮ ಹೋಗ್ತೀನಂದ್ರೆ ಹೋಗು ಅಂತಿದ್ದಾನೆ. ನಾನು ಬರ್ತೀನಿ ರಮ್ಮ, ನಿನ್ನ ಬಿಟ್ಟು ಬರ್ತೀನಿ, ಬಸ್ ಹತ್ತಿಸಿ ಬರ್ತೀನಿ, ಹುಷಾರಾಗಿ ಹೋಗು, ಹೋದ್ಮೇಲೆ ಫೋನ್ ಮಾಡು ಅಂತ ಇಷ್ಟೆಲ್ಲ ಮಾತಾಡೋದು ಬಿಟ್ಟು ಹೋಗ್ತೀನಂದ್ರೆ ಹೋಗಂತಿದ್ದಾನೆ. ಎಂಥ ನಾಲಾಯಕಿರ್ಬೇಡ ಇವನು. ಇದೇನತ್ತೆ, ಹೋಗ್ತೀನಂತ ನಿಂತ್ಬಿಟ್ಟಿದ್ದೀರಾ? ಇರಿ ಇವತ್ತೊಂದಿನ. ಹೆಂಗೋ ಮಗ ಮತ್ತು ಸೊಸೆ ಇಲ್ಲೇ ಇದ್ದಾರೆ, ನೀವು ಕೂಡ ಇರಿ. ಎಲ್ಲರೂ ಇವತ್ತೊಂದಿನ ಖುಷಿಯಾಗಿ ಈ ದಿನ ಕಳೆದ್ರೆ ಆಯಿತು. ಇರಿ ಇವತ್ತೊಂದಿನ. ಹೌದಮ್ಮ, ಇವತ್ತೊಂದಿನ ಇರಿ. ಏನು ಅರ್ಜೆಂಟ್ ಇದೆ? ಇರಿ ಬೀಗ್ರೆ, ಇವತ್ತೊಂದಿನ 1-2 ದಿನ ಇದ್ದೋಗಿ. ಅಯ್ಯ, ಅವ್ರಿಗೆ ಮನೇಲಿ ಏನಾನ ಕೆಲಸ ಇರ್ತವೇನೋ. ಪಾಪ ಅವ್ರು ಇಲ್ಲಿ ಕುಂತ್ಕೊಂಡ್ರೆ ಅಲ್ಲಿ ಮನೆ ಹೆಂಗೆ ನಡಿಬೇಕು ಹೇಳ್ರಿ? ಈ ಅಮ್ಮಗೆ ನಾನು ಇರೋದೇ ಇಷ್ಟ ಇಲ್ಲ. ಇನ್ನು ಯಾವ ಮುಖ ಇಟ್ಕೊಂಡು ನಾನು ಇಲ್ಲಿರಲಿ? ಸುಮ್ಮನೆ ಮುಖ ಸುಡ್ತಾ ಇರ್ತಾಳೆ. ರಾಧಿಕಾ, ನಿಮ್ಮ ಅತ್ತೆಗೆ ಒಂದು ಮಾತು ಹೇಳೋಕ್ಕಾಗಲ್ವಾ ಇಲ್ಲೇ ಇರಿ ಅತ್ತೆ ಅಂತ? ಈ ಅಮ್ಮನ ಯಾರು ಇಟ್ಕೋತಾರೋ ಇಲ್ಲಿ. ಅತ್ತೆ ಇರಿ ಇವತ್ತೊಂದಿನ. ಅಮ್ಮ ಅಂದಂಗೆ ಪಾಪ ಅಲ್ಲಿ ಅತ್ತೆ ಇಲ್ಲ ಅಂದರೆ ಮನೇಲಿ ಕಷ್ಟ ಆಗುತ್ತಲ್ಲ ಅವ್ರಿಗೆಲ್ಲ ಅಂತ ಅಡುಗೆ ಮಾಡೋದು. ಪರವಾಗಿಲ್ಲ ರಾಧಿಕಾ, ಮನೆ ಹತ್ರ ಏನೋ ಎಲ್ಲ ನಡೆಯುತ್ತೆ. ನಮ್ಮ ಲತಾ ಇದ್ದಾಳಲ್ಲ, ಅವಳು ನೋಡ್ಕೋತಾಳೆ, ಎಲ್ಲ ಅಡುಗೆ ಮಾಡಾಕ್ತಾಳೆ, ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಅವಳು ಇದ್ಲ ಅಂದರೆ ನನಗೆ ಏನೂ ಚಿಂತೆ ಇಲ್ಲ. ಮನೇಲಿ ಬೇಕಾದರೆ ಒಂದು 10-15 ದಿನ ಬಿಟ್ಟು ಬೇರೆ ಕಡೆ ಎಲ್ಲಿದ್ರೂ ನನಗೇನು ಚಿಂತೆ ಇಲ್ಲಪ್ಪ. ನನ್ನ ಮಗಳಿದ್ದಾಳೆ, ಎಲ್ಲ ಮಾಡಾಕ್ತಾಳಲ್ಲಿ. ಅಯ್ಯೋ, ಈಕೆ ಹಿಂಗನಾಗತ್ತಾಳಲ್ಲ ಮತ್ತೆ? ಹಂಗಾದ್ರೆ ಇಲ್ಲೇ ಇರ್ತಾಳ ಹಿಂಗೆ? ಅಣ್ಣ, ನಾನು ನಿಮಗೆ ನಿನ್ನೆ ಹೇಳಿದ್ನಲ್ಲ, ಗಂಡ್ಮಕ್ಳ ವಿಷಯದಲ್ಲಿ ನೀವು ಪುಣ್ಯ ಮಾಡಿದ್ದೀರಾ, ಆದರೆ ಹೆಣ್ಮಕ್ಳ ವಿಷಯದಲ್ಲಿ ಮಾತ್ರ ನಾನೇ ಪುಣ್ಯ ಮಾಡಿರೋದು ಅಂತ. ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಪಾಪ. ನಮ್ಮ ಕಷ್ಟನೆಲ್ಲ ಅರ್ಥ ಮಾಡಿಕೊಂಡು ಅದು ಇದು ಅಂತೇಳಿ ಕೆಲಸ ಮಾಡ್ತಿದ್ದಾಳೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾಳೆ, ಓದ್ಕೊತಾಳೆ, ಮನೆ ಕೆಲಸ ಮಾಡ್ತಾಳೆ. ಒಂದು ಲೆಕ್ಕ ಹೇಳ್ಬೇಕಂದ್ರೆ ಗಂಡ್ಮಕ್ಳು ಸಮ ಇದ್ದಾಳೆ ನೋಡಪ್ಪ ನನ್ನ ಮಗಳು. ಹಂಗೆ ನೋಡಿದರೆ ಮಗಳ ವಿಷಯದಲ್ಲಿ ನಾನೇ ಪುಣ್ಯವಂತಲು. ಸರಿ, ನಾನಿನ್ನು ಹೋಗ್ತೀನಿ. ಇರಿ ಅತ್ತೆ, ನಾನೇ ಬಿಟ್ಟು ಬರ್ತೀನಿ. ನೀವು ಇರಿ ಅಂದರೆ ಕೇಳ್ತಾ ಇಲ್ಲ, ನಾನೇ ಬಿಟ್ಟು ಬರ್ತೀನಿ ರೀ. ನನ್ನ ಮಗಾಗಿ ಒಂದು ಮಾತು ಬಿಟ್ಟು ಬರ್ತೀನಿ ರಮ್ಮ ಅಂತ ಅನ್ಲಿಲ್ಲ. ಪಾಪ ಈ ಹುಡುಗನಾದರೂ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನ್ನ ಮಗನ ಜೀವನ ಮುಂದೆ ಏನಾಗುತ್ತೋ ಏನೋ ಅಂತ ಚಿಂತೆ ಹತ್ತಿಬಿಟ್ಟೈತೆ. ಸ್ವಲ್ಪನ ಜವಾಬ್ದಾರಿ ಇಲ್ಲ, ಏನಿಲ್ಲ. ಏನು ಜೀವತಿನ ಕೊಟ್ಟಿದ್ದಾನೋ ಏನೋ ನಮ್ಮದು. ಸರಿ ಕಣಪ್ಪ, ನೀನಿನ್ನ ಹೋಗು. ಇಲ್ಲೇ ಬಸ್ ಬರ್ತಿದ್ದಾವಲ್ಲ, ನಾನಿನ್ನ ಹೋಗ್ತೀನಿ. ನೀನು ಹುಷಾರಾಗಿ ಹೋಗಪ್ಪ ಮನೆಗೆ. ಸರಿ ಅತ್ತೆ, ಹುಷಾರಾಗಿ ಹೋಗಿ. ಅಲ್ಲಿ ಮನೆ ಮುಟ್ಟಿದ ಮೇಲೆ ನಂಗೆ ಒಂದು ಫೋನ್ ಮಾಡಿ. ಸರಿ ಕಣಪ್ಪ, ಆಯಿತು. ಕಿರಣ್, ನಿನ್ನೆ ಏನೋ ಕೇಳ್ತಾ ಇದ್ದೆ ಮನೆ ಬೇಕು ಅಂತ. ನೋಡಿದ್ರೆ ಇಬ್ಬರು ಒಂದು ಸ್ವಲ್ಪನೂ ಓದ್ತಾ ಇಲ್ಲ, ಎಕ್ಸಾಮ್ಸ್ ಬಗ್ಗೆ ಏನೂ ಚಿಂತೆ ಇಲ್ಲ. ನೋಡಿದ್ರೆ ಮನೆ ಬೇಕು, ಸ್ವಂತ ಮನೆಯೇ ಬೇಕು, ಮತ್ತು ಆ ಸಾಮಾನು ಬೇಕು, ಇದು ಬೇಕು, ಫ್ರಿಡ್ಜ್ ಬೇಕು, ಟಿ ವಿ ಬೇಕು, AC ಬೇಕು ಅಂತಿದ್ಯಾ? ಮನೆ ಏನೋ ಕೊಡಿಸ್ತೀವಂತಲೇ ಇಟ್ಕೋ, ಆದರೆ ಜೀವನಕ್ಕೆ ಏನು ಮಾಡ್ತೀಯಾ? ದುಡ್ಡು ಇಲ್ಲಿಂದ ತರ್ತೀಯಾ? ಮುಂಚೆನೇ ಹೇಳಿದ್ದೀನಲ್ಲ ಬಾವ, ಮಾವ ಕೊಡೋ ದುಡ್ಡಲ್ಲೇ ಬಿಸ್ನೆಸ್ ಏನಾದರೂ ಒಂದು ಮಾಡ್ತೀನಿ ಅಂತ. ನೋಡು ಕಿರಣ್, ನಮ್ಮಪ್ಪ ಏನೋ ನಾವಿಬ್ಬರು ಗಂಡ್ಮಕ್ಳಿದ್ರೂ ನಮ್ಗೆ ಯಾರಿಗೂ ಮನೆ ಏನು ಕೊಡಿಸಿಲ್ಲ ಅಥವಾ ಏನೋ ಆ ಥರದ್ದು ಮಾಡಿಲ್ಲ. ಆದರೆ ರಾಧಿಕಾಗೆ ಅಪ್ಪ ಮನೆ ಕೊಡಿಸ್ತೀನಿ ಅಂದಿದ್ದಕ್ಕೆ ನಮಗೂ ಖುಷಿ ಇದೆ. ಏನೋ ಹೆಣ್ಮಗಳಲ್ವಾ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದೀವಿ. ಅದ್ರಾಗ ಮತ್ತೆ ನೀನು ಬಿಸ್ನೆಸ್ಗೆ ನಮ್ಮಪ್ಪನೇ ದುಡ್ಡು ಕೊಡಬೇಕಂದ್ರೆ ನಡೆಯಲ್ಲ ಅದೆಲ್ಲ. ಅದು ಅಲ್ಲದೆ ನಿಮ್ಮಿಬ್ಬರಿಗೆ ಯಾವುದೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಹಿಂಗಿರೋವಾಗ ನಿಮಗೆ ಮನೆ ಕೊಡ್ಸೋಕ್ಕೆಲ್ಲ ಆಗಲ್ಲ. ನೀವಿಬ್ಬರು ಕಷ್ಟಪಟ್ಟು ದುಡ್ದು ತಿನ್ನೋವರೆಗೂ, ಸಂಸಾರ ಜವಾಬ್ದಾರಿ ಅನ್ನೋದು ಬರೋವರೆಗೂ ನಾವು ಯಾವುದೂ ಮನೆ ಕೊಡಿಸಲ್ಲ. ರಾಧಿಕಾ, ನಿಮ್ಮ ಅಣ್ಣ ಏನು ಹೆಂಗೆ ಉಲ್ಟಾ ಹೊಡಿತಾ ಇದ್ದಾನೆ? ಮಾತಾಡು ಜೋರಾಗಿ, ಕೇಳು ನಮಗೆ ಮನೆ ಬೇಕು ಅಂತ. ಅಣ್ಣ, ನೀನು ಹೇಳ್ತಾ ಇರೋದು ಸರಿ ಇಲ್ಲ. ಅಪ್ಪ ಒಪ್ಕೊಂಡಿದ್ದಾರಲ್ಲ ಕೊಡಿಸ್ತೀನಂತ, ಮತ್ತೇನೀಗ ಉಲ್ಟಾ ಹೊಡಿತಾ ಇದೆಯಾ? ಅಲ್ಲ, ನಿಮಗೆ ಮನೆ ಹೆಂಗೆ ಕೊಡ್ಸೋದಂತ ಅರ್ಥ ಆಗ್ತಾ ಇಲ್ಲ. ನೀವು ನೋಡಿದ್ರೆ ಇನ್ನೂ ಏನೋ ಪಾಸ್ ಮಾಡ್ಕೊಂಡಿಲ್ಲ. ಒಂದು ವೇಳೆ ಪಾಸ್ ಆದ್ರೂ ಸಪ್ಲಿಮೆಂಟ್ರಿಲಿ ಪಾಸ್ ಆಗಿರೋರಿಗೆ ಯಾರು ಕರೆದು ಜಾಬ್ ಕೊಡ್ತಾರೆ ನೀವೇ ಹೇಳಿ? ಕೈಯಾಗ ಒಂದು ಕೆಲಸ ಇಲ್ಲ, ದುಡ್ಡಿಲ್ಲ ಅಂದರೆ ಸ್ವಂತ ಮನೆ ಇಟ್ಕೊಂಡು ಏನು ಮಾಡ್ತೀರಾ? ನಿಮಗೇನ ತಿನ್ನೋಕೆ ಉಣ್ಣೋಕೆ ಕಷ್ಟ ಆದಾಗ ಆ ಮನೆನ ಅಡ ಇಡೋದು ಅಥವಾ ಮಾರಂಗಿಲ್ಲ ಅನ್ನೋದು ಏನು ಗ್ಯಾರಂಟಿ? ನಿಮ್ಗೋಗಿ ಮನೆ ಕೊಡಿಸ್ಬೇಕಾ ನಾವು? ನಿಮ್ಗಂತೂ ಮಾಡ್ಕೊಂಡು ತಿನ್ಬೇಕನ್ನೋದಿಲ್ಲ. ನಾವು ಕಟ್ನಿಟ್ ಮಾಡಿ ಇಬ್ಬರು ಜಾಬ್ ಮಾಡಲೇಬೇಕು ಅಂತ ಎಷ್ಟು ಹೇಳಿದ್ವಿ. ಏನೋ ಒಂದು ತಿಂಗಳು ಸೇರ್ಕೊಂಡಂಗೆ ಮಾಡಿದ್ರಿ ಇಬ್ಬರು ಪಾರ್ಟ್ ಟೈಮ್ ಜಾಬ್ ಮಾಡಾರ್ತಾರ. ಅದಾದಮೇಲೆ ಮದುವೆ ಇದೆ ಅದು ಇದೆ ಅಂತಂದೇಳಿ ಅರ್ಧಕ್ಕೆ ಬಿಟ್ಬಿಟ್ರಿ. ಏನು ನಿಮ್ಗೆ ಏನು ಜವಾಬ್ದಾರಿ ಇದೆ? ದುಡ್ಕೊಂಡು ತಿನ್ಬೇಕನ್ನೋದಿಲ್ಲ, ಏನನ್ನ ಮಾಡ್ಕೊಂಡು ತಿನ್ಬೇಕನ್ನೋದಿಲ್ಲ. ಬರೀ ಇನ್ನೊಬ್ಬರ ಮೇಲೆ ಬಿದ್ದು ಯಾರ ಹತ್ರ ದುಡ್ಡು ಇಸ್ಕೊಳ್ಳಿ, ಯಾರ ಹತ್ರ ದುಡ್ಡು ಹೊಡಿಲಿ, ಬರೀ ಇವೇ ಇದೆ ನಿಮಗೆ. ಇಷ್ಟು ಜವಾಬ್ದಾರಿ ಇಲ್ದವ್ರಿಗೆ ಮನೆ, ಸ್ವಂತ ಮನೆ ತೊಗೊಂಡು ಏನು ಮಾಡ್ತೀರಾ? ಆ ಮನೇಲಿ ಸಾಮಾನುಗಳು ಅದು ಇದಂತ ಬೇಕಾಗುತ್ತಲ್ಲ, ಅದಕ್ಕೆಲ್ಲ ಎಲ್ಲಿಂದ ತರ್ತೀರಾ ದುಡ್ಡು? ಏನು ಬರೀ ಖಾಲಿ ಮನೇಲೇ ಕೂತ್ಕೋತೀರಾ ಇಬ್ಬರು?
ಅದೇನು ಖಾಲಿ ಮನೇಲಿ ಇಬ್ಬರು ಸೊಳ್ಳೆ ಹೊಡ್ಕೊತ ನೊಣ ಹೊಡ್ಕೊತ ಇರ್ತೀರಾ? ಏನೋ ಅದರಲ್ಲೇನೋ ಮಂಚ ಆಗಲಿ ಮಲ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಚೇರು, ನಿಮಗೂ ಟಿ ವಿ ಅದು ಇದು ಅಂತ ಬೇಕಂತೀರಲ್ಲ, ಮತ್ತು ಅವೆಲ್ಲಕ್ಕೂ ದುಡ್ಡಿಲ್ಲಿಂದ ಬರಬೇಕು? ನಿಮಗೆ ಮನೆ ಕೊಡಿಸಿದ್ದಲ್ಲದೆ ಮತ್ತೆ ಅದಕ್ಕೆ ಸಾಮಾನು ಬೇರೆ ಹಾಕ್ಸ್ಬೇಕಾ ನಾವು? ನಾವಂತೂ ಹಾಕ್ಸಲ್ಲಲ್ಲ, ಅದೆಲ್ಲ ಹೇಳಿಲ್ಲ ನಾವು ಕೊಡ್ತೀವಂತ, ನೀವೇ ತೊಗೋತೀವಿ ಅಂತ ಹೇಳಿದ್ದೀರಾ. ಸರಿ, ತೊಗೊಳಕ್ಕೆ ದುಡ್ಡು ಎಲ್ಲಿದೆ ನಿಮ್ಮ ಕಡೆ? ಇದೇನು ಬಾಬಾ ಹಿಂಗೆ ಅಂತಿದ್ದೀರಾ? ಮಾವ ಆಗಲೇ ನಿನ್ನೆ ಒಪ್ಕೊಂಡಿದ್ದಾರಲ್ಲ, ಮಾತು ಕೊಟ್ಟಿದ್ದಾರೆ, ಈಗ ನೀವು ಕೊಡ್ಸಲ್ಲ ಅಂದರೆ ಹೆಂಗೆ? ಅಲ್ಲ ಕಿರಣ್, ನಾವು ಕೊಡ್ಸೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಮಗೆ ಜವಾಬ್ದಾರಿ ಬಂದಮೇಲೆ ಕೊಡಿಸ್ತೀವಿ ಅಂತ ಹೇಳ್ತಾ ಇರೋದು. ಈಗ ನೀನೇ ಯೋಚನೆ ಮಾಡು, ನಿಮ್ಮಿಬ್ಬರ ಕೈಲೂ ಒಬ್ಬರ ಕೈಲೂ ಒಂದು ಕೆಲಸ ಅನ್ನೋದಿಲ್ಲ, ಒಂದು ವ್ಯಾಪಾರ ಅನ್ನೋದಿಲ್ಲ, ಒಂದು ದುಡಿಮೆ ಇಲ್ಲ. ಹಿಂಗಿರ್ಬೇಕಾದ್ರೆ ನೀವು ಸ್ವಂತ ಮನೆ ಇಟ್ಕೊಂಡು ಏನು ಮಾಡ್ತೀರಾ? ಅದರಲ್ಲಿ ಒಂದು ಚೇರು ತೊಗೊಳಕ್ಕೂ ನಿಮಗೆ ದುಡ್ಡಿಲ್ಲ ನಿಮ್ಮ ಕೈಲಿ, ಹೇಳ್ಬೇಕಂದ್ರೆ ಬರೀ ಖಾಲಿ ಕೈಯಲ್ಲೇ ಇರೋದು ನೀವು. ಇನ್ನು ನಿಮಗೆ ತಿನ್ಕೊಂಡು ಉಣ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋಕ್ಕೆ ಬೇಕಲ್ಲ, ತಿನ್ನೋಕೆ ಉಣಕ್ಕೆ, ಅದಕ್ಕೂ ಒಂದು ಅಕ್ಕಿ ತರೋ ರೇಷನ್ ತರೋಷ್ಟು ಇಲ್ಲ ನಿಮ್ಮ ಕಡೆ, ಒಂದು ಗ್ಯಾಸ್ ತರೋಷ್ಟು ಇಲ್ಲ. ಹಿಂಗಿರ್ಬೇಕಾದ್ರೆ ಸ್ವಂತ ಮನೆ ತೊಗೊಂಡು ಏನು ಮಾಡ್ತೀರಾ ನೀವು? ನೀವು ಇದೇ ಕಷ್ಟಕ್ಕೆ ಆ ಮನೆ ಮಾರಲ್ಲ ಅಥವಾ ಒತ್ತೆ ಇಡಲ್ಲ ಅಂತ ಏನು ಗ್ಯಾರಂಟಿ? ಹೋಗ್ಲಿ, ರಾಧಿಕಾಗೆ ಅಡುಗೆನಾದರೂ ಬರುತ್ತಾ? ಮನೆ ಕೆಲಸನಾದರೂ ಬರುತ್ತಾ? ಅದೇನೂ ಬರೋದಿಲ್ಲ. ಮತ್ತು ಹೆಂಗಲ್ಲಿ ಅಲ್ಲಿ ಹೆಂಗಿರ್ತೀರಾ ನೀವು? ಅದಕ್ಕೆ ನೀವಿಬ್ಬರು ಈಗ ಫಸ್ಟ್ ಮಾಮನ ಮನೇಲೇ ಇರಬೇಕು. ರಾಧಿಕಾ, ನೀನು ಇಲ್ಲಿ ಇರಂಗಿಲ್ಲ, ನಿಮ್ಮ ಅತ್ತೆ ಮನೆಗೆ ಹೋಗಬೇಕು. 2 ತಿಂಗಳಲ್ಲಿದ್ದು ಇಬ್ಬರು ಜಾಬ್ ಮಾಡಬೇಕು. ಜಾಬ್ ಮಾಡಿ ದುಡಿದು ನಮಗೆ ತೋರಿಸ್ಬೇಕು, ನೀವು ನಿಮ್ಗೆ ಜವಾಬ್ದಾರಿ ಬಂದಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಅದು ಅಲ್ಲದೆ ನೀವು ಮನೆ ಕೆಲಸನೂ ಎಲ್ಲ ಕಲ್ತ್ಕೋಬೇಕು. ಆವಾಗ ಮಾತ್ರ ನೀವಿಬ್ಬರು ಮಾಡ್ಕೊಂಡು ತಿಂತೀರಾನೋ ನಮಗೆ ಧೈರ್ಯ ಬಂದಾಗ ಮಾತ್ರ ನಾವು ನಿಮಗೆ ಮನೆ ಕೊಡಿಸ್ತೀವಿ. ಅಲ್ಲಿವರೆಗೂ ಯಾವ ಮನೆನೂ ಇಲ್ಲ, ಏನೂ ಇಲ್ಲ. ಅಣ್ಣ, ಮಧ್ಯದಲ್ಲಿ ನೀನೇಗೆ ಬರ್ತಾ ಇದೆಯಾ? ನನ್ನ ಒಪ್ಪನ ದುಡ್ಡಲ್ಲಿ ಕೇಳ್ತಾ ಇರೋದು ಮನೆನ, ಅವರು ಕೊಡಿಸ್ತೀನಿ ಅಂದಾಯ್ತು. ಮತ್ತೇನೀಗ ನೀನು ಮಧ್ಯದಲ್ಲಿ ಬಂದು ಕೊಡ್ಸಲ್ಲ ಅದಿದ್ದು ಅಂತ ಹೇಳೋಕ್ಕೆ? ನಾನೇ ನಿನ್ನ ಕೇಳ್ತಾ ಇದ್ದೀನ, ನನ್ನ ಒಪ್ಪನ ದುಡ್ಡಲ್ಲಿ ನಾನು ಕೇಳ್ತಾ ಇರೋದು. ಏನಂದು ಇನ್ನೊಂದು ಸರಿಯಾನು? ನಾನು ಅಪ್ಪನ ಕೇಳ್ತಾ ಇದ್ದೀನಿ, ನಿನ್ನ ಕೇಳಿಲ್ಲ. ಮಧ್ಯದಲ್ಲಿ ನಿಂದೇನೋ ಅಂತ ಕೇಳಿದೆ. ಅಪ್ಪನ ದುಡ್ಡಲ್ಲಿ ಅಪ್ಪ ಕೊಡಿಸ್ತಾ ಇದ್ದಾರೆ, ನೀನು ಯಾಕಿದ್ರಲ್ಲಿ ಮಧ್ಯದಲ್ಲಿ ತಲೆ ಹಾಕ್ತಾ ಇದೆಯಾ? ಅದು ನಂಗೆ ಅರ್ಥ ಆಗ್ತಾ ಇಲ್ಲ. ನಮಗೇನ ಆಸ್ತಿ ಪಾಸ್ತಿ ಇದೆಯಾ? ಅದೇನ ತಾತ ಮುತ್ತಾತ್ರದ್ದು ಅವ್ರದ್ದಿದೆಯಾ? ನಮಗೂ ಹಕ್ಕಿದೆ ಕೇಳೋಕ್ಕೆ, ನಾನು ಕೇಳ್ತಾ ಇದ್ದೀನಿ. ಎಷ್ಟೇ ಆಗಲಿ ಅಪ್ಪ ತಾನು ದುಡ್ದು ಅದೆಲ್ಲ ರಿಟೈರ್ಮೆಂಟ್ ಆಗಿರೋ ಬಂದಿರೋ ದುಡ್ಡು, ಪ್ರಾವಿಡೆಂಟ್ ಫಂಡು, ಇದೆಲ್ಲ ಮ್ಯೂಚುವಲ್ ಫಂಡ್ಸ್ ಅದೆಲ್ಲ ಹಾಕಿದ್ರಲ್ಲ, ಅದರಲ್ಲಿರೋ ದುಡ್ಡನ್ನೇ ನಾನು ಕೇಳ್ತಾ ಇದ್ದೀನಿ. ಅಪ್ಪ ಕೊಡಿಸ್ತಾರೆ. ಏನು ರಾಧಿಕಾ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ? ಏನೋ ನಿಮ್ಮ ಅಣ್ಣಗೆ ಅಕ್ಕೆ ಇಲ್ಲ ಕೇಳೋಷ್ಟು ಅನ್ನೋ ಥರ ಮಾತಾಡ್ತಿದ್ಯಾ? ಅವನು ಈ ಮನೆಗೆಲ್ಲ ದುಡ್ಡು ಹಾಕಿದ್ದಾನೆ, ನಾನೆಷ್ಟು ದುಡ್ದಿದ್ದಾನೋ ಅವನು ಅಷ್ಟೇ ದುಡ್ದಿದ್ದಾನೆ. ನಿಮ್ಮ ಖರ್ಚು, ನೀನು ಓದಿದ್ದು ಪ್ರತಿಯೊಂದು ಎಲ್ಲ ಅವನೇ ನೋಡ್ಕೊಂಡಿರೋದು. ಇದು ನೆನಪಿರಲಿ ನಿಮಗೆ. ಅಷ್ಟಕ್ಕೂ ಇದು ನಾನು ದುಡ್ದಿಟ್ಟಿರೋ ದುಡ್ಡು, ನಾನು ಮಾಡಿರೋ ದುಡ್ಡಿದು. ನಂಗೆ ಯಾವುದೇ ಅಪ್ಪನ ಆಸ್ತಿ ತಾತನ ಆಸ್ತಿ ಯಾವುದೂ ಇಲ್ಲ. ಇದು ನನ್ನ ದುಡ್ಡು ಅಂದಮೇಲೆ ನನ್ನ ಮಕ್ಕಳಿಗೆ ಯಾರಿಗೆ ಬೇಕಾದರೂ ಬರಿತೀನಿ, ಯಾರಿಗೆ ಬೇಕಾದರೂ ಕೊಡ್ತೀನಿ. ಅದು ನನ್ನ ಇಷ್ಟ. ಹಂಗಂತೇಳಿ ನಾನು ಗಂಡು ಮಕ್ಳಿಗೊಂದು ಹೆಣ್ಮಕ್ಳಿಗೊಂದು ಮಾಡೋದು ಇಲ್ಲ. ನಾನು ನಿಂಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡೋದೇ ಇಲ್ಲ ಅಂತ ಹೇಳಿದಿಲ್ಲ. ನಿಂಗೆ ಮನೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ತಾನೆ, ಮಾತು ಕೊಟ್ಮೇಲೆ ಮಾಡೇ ಮಾಡ್ತೀನಿ. ಆದರೆ ನಿಮ್ಮಣ್ಣ ಏನು ಹೇಳ್ತಿದ್ದಾನೆ, ನಿಮ್ಮಿಬ್ಬರಿಗೂ ಇನ್ನೂ ಜವಾಬ್ದಾರಿ ಇಲ್ಲ, ಒಂದು ಕೈಯಲ್ಲಿ ಕೆಲಸ ಇಲ್ಲ, ಒಂದು ದುಡಿಮೆ ಅಂತ ಏನೂ ಇಲ್ಲಲ್ಲ. ಈಗ ನೀವಿಬ್ಬರು ಸ್ವಂತ ಮನೆ ತೊಗೊಂಡು ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅವ್ನು ಹೇಳಿದ್ರಲ್ಲಿ ಏನು ತಪ್ಪಿದೆ? ಅವ್ನ ಡಿಸಿಷನ್ನೇ ನನ್ನ ಡಿಸಿಷನ್ ಅಷ್ಟೇ. ಅವನು ಒಪ್ಪಿಗೆ, ಅವ್ನು ಮಾತಾಡಿದ ನನಗೆ ಒಪ್ಪಿಗೆ ಇದೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅವ್ನು ಹೇಳ್ದಂಗೆ ಫಸ್ಟು ನೀವಿಬ್ರು ಪಾಸಾಗಿ ಅದಾದಮೇಲೆ ಒಂದು ಯಾವುದಾದ್ರೂ ಒಂದು ಜಾಬ್ ಎಲ್ಲ ಹಿಡ್ಕೊಳ್ಳಿ. ನೀವು ಒಂದು 2 ತಿಂಗಳನ್ನಾದರೂ ರಾಧಿಕಾ ನಿಮ್ಮ ಅತ್ತೆ ಮನೇಲೇ ಇರಬೇಕು. ಇಬ್ಬರು ಅಲ್ಲೇ ಇದ್ದು ದುಡ್ದು ತೋರಿಸ್ಬೇಕು ನಮಗೆ. ನೀವು ದುಡ್ದು ಮಾಡ್ಕೊಂಡು ತಿಂತೀರಾ ಅಂತ ನಮ್ಗೆ ಅನ್ಸಿದ ಮೇಲೆ ನಾನು ನಿನಗೆ ಮನೆ ಕೊಡಿಸ್ತೀನಿ. ಅಲ್ಲಿವರೆಗೂ ಯಾವ ಮನೆನೂ ಇಲ್ಲ, ಯಾವ ಬಾಡಿಗೆ ಮನೆನೂ ಇಲ್ಲ. ಮೊದಲು ಬಾಡಿಗೆ ಮನೆನಾದರೂ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ, ಈಗ ಬಾಡಿಗೆ ಮನೆನೂ ಇಲ್ಲ, ಸ್ವಂತ ಮನೆನೂ ಇಲ್ಲ. ಒಂದು 2 ತಿಂಗಳಾದ್ರೂ ನೀವು ಅಲ್ಲಿರಲೇಬೇಕು. ಮಾವ, ನೀವು ಮಾತು ತಪ್ತಾ ಇದ್ದೀರಾ ಮಾವ. ಇಲ್ಲಿ ನೋಡಪ್ಪ ಅಳಿಯ, ಇಷ್ಟು ದಿನ ನೀನು ಹೇಳ್ದಂಗೆ ಕುಣಿದ್ವಿ, ಈಗ ಕುಣಿಯೋಕ್ಕಾಗಲ್ಲ. ಈಗ ನಾನು ಹೇಳ್ದಂಗೆ ನೀನು ಕೇಳು. ಇದು ನನ್ನ ದುಡ್ಡು, ನಾನು ಕೊಡ್ಬೇಕಂದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗ ಕೊಡಬೇಕು ಅಂತ ಇರೋ ಮನಸ್ಸನ್ನು ಕಳ್ಕೊಬೇಡಿ ಮತ್ತೆ. ಅದಕ್ಕೆ 2 ತಿಂಗಳು ನೀವೆಲ್ಲ ಕಲ್ತ್ಕೊಳ್ಳಿ, ಎಲ್ಲ ಮಾಡ್ಕೊಂಡು ತಿನ್ನೋದು ಕಲ್ತ್ರೆ ನಾನು ಕೊಡಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ನೀನು ಫಸ್ಟ್ ರೂಮಿಗೆ ನಡಿ, ಇದೆ ನಿಂಗೆ. ಅಲ್ಲ ರೀ, ನೀವು ಹಂಗೆ ಮಾಡ್ತಿರಲ್ಲ. ಅವನೇನೋ ಆನಂದ್ ಮಾತನ್ನ ಕಟ್ಕೊಂಡು ಅವನಂತೂ ಹುಡುಗಾಟ, ಅವ್ನಿಗೇನು ಗೊತ್ತಿಲ್ಲ ಏನಿಲ್ಲ. ಅವ್ರಿಗೆ ಏನು ಕೊಟ್ಟಿಲ್ಲ ನಾವು ಮದುವೆ ಆದಮೇಲೆ. ಮದುವೆ ಖರ್ಚು ಉಳಿತು, ಎಲ್ಲ ಉಳಿತು. ಅವು ಏನು ಕೇಳ್ತಾ ಇದ್ದಾವೆ? ಒಂದು ಮನೆ ಕೊಡಿಸಿ ಅಂತ ಕೇಳ್ತಾ ಇದ್ದಾವೆ ಮಾಡ್ಕೊಂಡು ತಿನ್ನೋಕ್ಕೆ. ಕೊಡಿಸಿದ್ರೆ ಆಗಲ್ವಾ? ಅವನೊಬ್ಬನು ನೀವೊಬ್ಬರು ಸೇರಾಗಿ ಅವನ ಮಾತು ಕೇಳಿ ನೀವು ಮಗಳಿಗೆ ಏನು ಇಲ್ದಂಗೆ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡು ಅನ್ಪೂರ್ಣ, ಮಗಳ ಮೇಲೆ ನಿಂಗೆ ಎಷ್ಟು ಜೀವ ಇದೆಯೋ ಅಷ್ಟೇ ಜೀವ ನನಗೂ ಇದೆ. ಅವು ನನ್ನ ಮಕ್ಕಳೇ, ಅವ್ರೇನು ಬೇರೆ ಅಲ್ಲ. ಅವ್ರಿಗೆ ಬುದ್ಧಿ ಇನ್ನೂ ಬರ್ತಾ ಇಲ್ಲ. ಇಷ್ಟು ಮದುವೆಯಾಗಿ ಇಷ್ಟು ತಿಂಗಳಾದ್ರೂ ಇನ್ನೂ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಬರೀ ಯಾರ ಹತ್ರ ದುಡ್ಡು ಕೇಳೋದು, ಇದರಲ್ಲೇ ಇದ್ದಾರೆ ಅವರು. ಏನು ಸ್ವಂತ ದುಡಿಬೇಕು ಅನ್ನೋದು ಏನಾದರೂ ಇದೆಯಾ ಅವ್ರಿಗೆ? ಛಲ ಏನಾದರೂ ಇದೆಯಾ? ಹಠ ಇದೆಯಾ? ಮಾಡ್ಕೊಂಡು ತಿನ್ನಬೇಕು ನಾವು ಎಲ್ಲರ ಥರ ಅನ್ನೋದು ಏನೂ ಇಲ್ಲ. ಅಂಥವಕ್ಕೆ ಮನೆ ಕೊಡಿಸಿದ್ರೆ ಏನು ಮಾಡ್ಕೊಂಡು ತಿಂತಾವೆ ಹೇಳು? ಆನಂದ್ ಹೇಳಿದ್ದು ನಂಗೆ ಯಾಕೋ ಸರಿ ಅನಿಸ್ತು. ಅವ್ರು ಒಂದು 2 ತಿಂಗಳು ಕಷ್ಟಪಡಲಿ, ಅದಾದ್ಮೇಲೆ ನೋಡ್ತೀನಿ. ರೀ, ಅಮ್ಮ ಇನ್ನೂ ಕೇಳ್ತಾ ಇದ್ದಾರೆ, ಬನ್ನಿರಿ ನಾವು ಕೇಳೋಣ ಹಂಗೆ. ಅಲ್ಲಪ್ಪ, ನಾವಿನ್ನೂ ಮಾತಾಡ್ತಾ ಇದ್ವಿ, ಇನ್ನೂ ಪೂರ್ತಿ ಆಗಿಲ್ಲ, ಅವಾಗಲೇ ಹೋಗ್ಬಿಟ್ರಿ ಒಳಗಡೆ. ಏನು ಎತ್ತ ಅಂತ ಕೇಳೋದಿಲ್ವಾ?
ಮತ್ತು ಕೊಡಿಸಲ್ಲ ಅಂದಮೇಲೆ ಇನ್ನೇನು ಮಾವ ಮಾಡೋದು? ನೀವೇ ಹೇಳಿ. ನಿಮ್ಮ ಮಗಳಿಗೆ ಅಲ್ಲಿ ನಮ್ಮ ಮನೇಲಿ ಇರೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಅವಳು ಅಲ್ಲಿ ಇರೋದೇ ಇಲ್ಲ. ಮತ್ತೆ ಈಗ ಹೆಂಗೆ ಮಾಡೋದು? ನೀವೇನು ಚಿಂತೆ ಮಾಡಬೇಡಿ, ಮನೆ ಹೆಂಗೆ ಮಾಡ್ಕೊಂಡು ತಿಂತಾರೆ ಅಂತ. ನಾವು ಹೆಂಗಾದ್ರೂ ಮಾಡಿ ಕಷ್ಟಪಟ್ಟಾದ್ರೂ ನಾವು ದುಡ್ಡು ತಿಂತೀವಿ. ನೀವು ಫಸ್ಟ್ ಮನೆ ಅಷ್ಟೇ ಕೊಡಿಸ್ಬಿಡಿ, ಅಷ್ಟೇ ಸಾಕು. ಹೌದಪ್ಪ, ನಂಗೆ ಅವ್ರ ಮನೇಲಿ ಇರೋಕ್ಕೆ ಆಗಲ್ಲ, ನಂಗೆ ಅಡ್ಜಸ್ಟೇ ಆಗಲ್ಲ ಗೊತ್ತಾ. ಆ ಮನೆ ಅಷ್ಟೊಂದೇನು ಚೆನ್ನಾಗಿಲ್ಲ. ಇಲ್ಲಿ ನೋಡಪ್ಪ, ನಾವು ಡಿಸೈಡ್ ಮಾಡಿ ಆಯಿತು, ನೀವು ಅಲ್ಲಿ 2 ತಿಂಗಳು ಇರಲೇಬೇಕು. ನಿಮಗೆ ಸ್ವಲ್ಪನಾದರೂ ಗೊತ್ತಾಗಬೇಕು ಏನಂತ, ಮಾಡ್ಕೊಂಡು ತಿನ್ನೋದು ಹೆಂಗಿರುತ್ತೆ, ಪ್ರತಿಯೊಂದು ಕಾಳು ಕಡಿ ತಂದಾಕೋದು ಎಷ್ಟು ಕಷ್ಟ ಅಂತ ಗೊತ್ತಾಗಲಿ ನಿಮಗೆ. ಈಗ ನಾನೇನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನೀವಿಬ್ಬರು ನಿಮ್ಮ ಅಮ್ಮವ್ರ ಮನೇಲಿ ಹೀಗೆ ಹೋಗ್ತಿರೋ ಅಥವಾ ಎಕ್ಸಾಮ್ಸ್ ಮುಗಿಸ್ಕೊಂಡು ಹೋಗ್ತಿರೋ ಅದನ್ನ ಹೇಳಿ ಅಷ್ಟೇ. ಒಟ್ಟಿನಲ್ಲಿ ನೀವು ಅಲ್ಲಿ ಇರಲೇಬೇಕು ಅಷ್ಟೇ. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು 1-2 ತಿಂಗಳು ಹೇಳಿದ್ದಾರೆ ಅಂತೇಳಿ ಅಲ್ಲೊಂದು 4 ದಿನ ಇದ್ದೆ, ಇನ್ನೊಂದು ಕಡೆ 4 ದಿನ ಇದ್ದೆ ಅಂದರೆ ಆಗೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗೋದು ಅಥವಾ ಎಲ್ಲಾದರೂ ಊರು ಬಿಟ್ಟು ಹೋಗೋದು, ಬೇರೆ ಊರ ಕಡೆ ಇರೋದು, ಹಂಗೆಲ್ಲ ಏನೂ ಮಾಡೋಂಗಿಲ್ಲ. ನೀವು ಅದೇ ಮನೇಲೇ ಇರಬೇಕು. 2 ತಿಂಗಳು ನಾವು ಲೆಕ್ಕ ಹಾಕ್ತೀವಿ. ನೀವು ಒಂದು ವೇಳೆ ಯಾವುದಾದ್ರೂ ಬೇರೆ ಊರಿಗೆ ಹೋದ್ರೂ ಆ ದಿನಗಳೆಲ್ಲ ಮೈನಸ್ ಮಾಡ್ತೀನಿ ಅದರಲ್ಲಿ ಅಷ್ಟೇ. ನಾನಲ್ಲಿ 2 ತಿಂಗಳು ಇರಬೇಕಾ? ನಂಗೆ 1 ದಿನ ಕೂಡ ಇರೋಕ್ಕಾಗಿಲ್ಲ ಅಲ್ಲಿ. ಅಷ್ಟು ಉಸಿರುಗಟ್ಟಂಗೆ ಆಗ್ತಾಯಿತ್ತು. ನರ್ಕ ಥರ ಇರುತ್ತೆ ಅಲ್ಲಿ. ನಾನು 2 ತಿಂಗಳು ಹೆಂಗಿರಲಿ ಅಲ್ಲಿ? ರೀ ಹೋಗ್ಲಿ, ಕೊಡಿಸ್ಬಿಡ್ರಿ. ಏನೋ ಮಕ್ಳು ಕೇಳ್ತಾ ಇದ್ದಾವೆ. ಮತ್ತೆ 2 ತಿಂಗಳಾದ್ಮೇಲೆ ಏನು ಮತ್ತೆ ಬೇರೆ ಬರುತ್ತಾ? ಹಂಗೆ ಮನೆ ಕೊಡಿಸಿದ್ಮೇಲೆ ಆ ಜವಾಬ್ದಾರಿ ಅವ್ರಿಗೆ ಬಂದುಬಿಡುತ್ತೆ. ಅದನ್ನೇನು ನಾವು ತರ್ಸೋದೇನು ಬೇಕಾಗಿಲ್ಲ. ಅವ್ರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡ್ಕೊಂಡು ತಿನ್ಬೇಕಂತ. ಅವ್ರೇನು ಸಣ್ಣ ನೋಡ್ರಲ್ಲ. ಪಾಪ ಅಲ್ಲಿ ಅವ್ರು ಹುಡುಗಿ ಎಲ್ಲಿ ಇರ್ತೈತೆ ಹೇಳೋ ನನ್ನ ಮಗಳು. ಇಲ್ಲಿ ಸುಖವಾಗಿ ಬೆಳೆದಾಳ, ಅಲ್ಲಿ ಅವ್ರ ಮನೆ ನೋಡಿದ್ರೆ ಅಷ್ಟೊಂದು ಅನುಕೂಲ ಇಲ್ಲ. ಮನೆ ಇಲ್ದಂಗೆ ಹೆಂಗಿರ್ತಾರ? ಅದಕ್ಕೆ ಒಂದು ಕೊಡಿಸ್ಬಿಡ್ರಿ ಹೋಗ್ಲಿ. ಇಲ್ಲಿ ನೋಡು ಅನ್ಪೂರ್ಣ, ನಾನು 2 ತಿಂಗಳಾದ್ಮೇಲೆ ಕೊಡಿಸೋದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಈಗ ನಿನಗೆ ಅಷ್ಟು ನಿನ್ನ ಮಗಳ ಮೇಲೆ ಮಮಕಾರ ಇದ್ದರೆ ಒಂದು ಕೆಲಸ ಮಾಡು. ನಿನ್ನ ಬಂಗಾರ ಇದೆಯಲ್ಲ ಅದೆಲ್ಲ ಒತ್ತಿಟ್ಟು ಮನೆ ಕೊಡಿಸು. ಬಂಗಾರಕ್ಕೆ ಇನ್ನೂ ಮನೆ ಬಂದಿಲ್ಲ ಅಂದರೆ ನಿಂದು ಕಿಡ್ನಿನಾದರೂ ಏನಾದರೂ ಬಾಡಿಲಿ ಒಂದು ಯಾವುದಾದ್ರೂ ಪಾರ್ಟ್ ಮಾರಿಬಿಡು. ಕಿಡ್ನಿನೇ ಮಾರು, ಅದಕ್ಕೆ ಜಾಸ್ತಿ ದುಡ್ಡು ಬರೋದಂತ ಕಾಣಿಸುತ್ತೆ. ಅದೆಲ್ಲ ಮಾರಿ ನಿನ್ನ ಮಗಳಿಗೆ ಒಂದು ಮನೆ ಕೊಡಿಸ್ಬಿಡು. ರೀ ಏನು ಮಾತಾಡ್ತೀರಿ ನೀವು? ನಾನು ಕಿಡ್ನಿ ಮಾರಿ ನಾನೇಕೆ ಮನೆ ಕೊಡಿಸ್ಲಿ? ಏನು ಮಾತಾಡ್ತೀರಿ ನೀವು? ಮತ್ತು ನಾನು ಹೇಳೋದು ನಿನ್ನ ತಲೆಯಲ್ಲಿ ಹೋಗ್ತಾ ಇಲ್ವಾ? ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಅದೇ ಆಡಿದ್ದು ಮಾತಾಡ್ತಾ ಇದ್ದೀರಾ ಒಳ್ಳಬಳ್ಳ. ಮತ್ತು ಇನ್ನೇನು ಹೇಳ್ಬೇಕು ನಿನಗೆ? ಅದಕ್ಕೆ ಕಿಡ್ನಿ ಮಾರಿಬಿಟ್ಟು ನೀನೇ ಕೊಡಿಸು ಅಂತ ಹೇಳಿದ್ದು. ಈಗ ನಾನು ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನಂಗೆ ಒಳ್ಳಬಳ್ಳ ಕೇಳಬೇಡ್ರಿ. 2 ತಿಂಗಳು ಇವರಿಬ್ಬರು ಬುದ್ಧಿ ಬರಬೇಕಂದ್ರೆ ಅವ್ರ ಅತ್ತೆ ಮನೇಲೇ ಇರಬೇಕು. ಅಲ್ಲಿದ್ದು ನೀವೇನು ಮಾಡ್ತಿರೋ ಗೊತ್ತಿಲ್ಲ, ದುಡಿಬೇಕು, ದುಡ್ದು ನಮಗೆ ತೋರಿಸ್ಬೇಕು. ಆವಾಗಲೇ ನಾನು ಮನೆ ಕೊಡಿಸೋದು. ಇಲ್ಲ ಅಂದರೆ ನಾನು ಮನೆಯೇ ಕೊಡಿಸೋದಿಲ್ಲ.